ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಗೈಡ್ ದಿ ಎಕ್ಸಾಮ್. ಎಲ್ಲರಿಗೂ ಒಂದು ಒಳ್ಳೆಯ ಖುಷಿ ಸುದ್ದಿ ಹಾಗೂ ಎಲ್ಲರಿಗೂ ಒಂದು ಒಳ್ಳೆಯ ನೇಮಕಾತಿಯ ಸುದ್ದಿ. ಅಂತೂ ಇಂತೂ ರೋಸ್ಟರ್ ಅಂತೂ ಅಂತಿಮ ಆಯಿತು. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ವೇಟ್ ಆ್ಯಂಡ್ ವಾಚ್ ಮಾಡಬೇಕಾಗಿದೆ. ಈಗ ಸದ್ಯದಲ್ಲೇ ಆಗುವ ನೋಟಿಫಿಕೇಷನ್ ಅಂದರೆ AO ಮತ್ತು AO ಮತ್ತು VAO ಇವು ತುದಿಗಾಲಲ್ಲಿದೆ. ಇವು ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಷನ್ ನೀವು ಕಾಣ್ಬೋದು. ಸೊ ನೀವು ಪ್ರಿಪ್ರೇಷನ್ ಮಾಡಿರಿ. ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸೊ ಎಲ್ಲ ವಾಚ್ ಮಾಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿರಿ. ರೋಸ್ಟರ್ ಅಂತೂ ಫೈನಲ್ ಆಯಿತು. ಹಾಗೆ ನಾವು ಇಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ರಿಲೇಟೆಡ್ ಟು ಕೇಂದ್ರದ ನೇಮಕಾತಿ, ದ ಡಿಫ್ರೆನ್ಸ್ ಬಿಟ್ವೀನ್ SSC, ಬ್ಯಾಂಕಿಂಗ್ ಆ್ಯಂಡ್ ರೈಲ್ವೇಸ್. ಈ ಮೂರರಲ್ಲಿ ಯಾವ್ದು ಬೆಸ್ಟು ಅಂತ. ನೀವು ನಿಮ್ಮ ಎಕ್ಸಾಮ್ ರಾಜ್ಯದ ನೇಮಕಾತಿ ಜೊತೆ ಕೇಂದ್ರಕ್ಕೂ ರೆಡಿ ಆಗಬೇಕಾದ್ರೆ ಈ ವಿಡಿಯೋ ಒಂದ್ಸರಿ ನೋಡಿರಿ. ನಿಮ್ಮ ವೈಯಕ್ತಿಕವಾದ ಸಬ್ಜೆಕ್ಟ್ ಹೋಲ್ಡ್ ಮೇಲೆ ಡಿಸೈಡ್ ಮಾಡಿ ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ಅನ್ನೋದು ನೀವು ತಿಳ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು ವೀಕ್ ಬಿಫೋರ್ ನಿಮಗೆ ಒಂದು ಯೂಟ್ಯೂಬಲ್ಲಿ ಒಂದು ಕ್ಲಾಸ್ ಅಪ್ಲೋಡ್ ಮಾಡಿದ್ವಿ. ಕ್ಲಾಸ್ ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಅದು ನೇಮಕಾತಿ ಡಿಲೇ ಆಗುತ್ತೆ ಅಂತ, ರೋಸ್ಟರ್ ಸಮಸ್ಯೆ ಇದೆ ಅಂತ. ಬಟ್ ಈಗ ಆ ರೋಸ್ಟರ್ ಸಮಸ್ಯೆ ಇಲ್ಲ. ನಾವು ಅದನ್ನೂ ಹೇಳಿದ್ವಿ ನಿಮಗೆ. ರೀನೋಟಿಫಿಕೇಷನ್ ಆಗುವುದಾದರೆ ಈ ಟೈಮಲ್ಲಿ ಆಗೋ ಚಾನ್ಸಸ್ ಇದೆ, ಇಷ್ಟರೊಳಗೆ ಆಗಬೇಕಂತ. ಸೊ ಇವತ್ತು 13th ಮೇ. ಸೊ ಇದು ಒಳ್ಳೆಯ ವಿಚಾರ. ರೋಸ್ಟರ್ ಫೈನಲೈಸ್ ಆಗಿ ಫೈನಲ್ ಆರ್ಡರ್ ಆಗಿದೆ. ನೋಡಿ ಇಲ್ಲಿ 400 ಬಿಂದು ರೋಸ್ಟರ್ ಫೈನಲೈಸ್ ಆಗಿರೋ ಫೋಟೋಸ್. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೆಕ್ಸ್ಟ್ ನೋಡ್ರಿ. ಇಂದು 13th ಮೇ 13/5/2026 ಅಧಿಕೃತ ಸರ್ಕಾರದ ಆದೇಶ ಆಗಿದೆ. ಅದು ಏನಂದರೆ 400 ಬಿಂದು ರೋಸ್ಟರ್ ಪರಿಶಿಷ್ಟ ಜಾತಿ ಯಾವುದೇ ಪ್ರವರ್ಗ A, B ಅಥವಾ C ಆಗಿರಲಿ, ಹಿಂದಿನ ನೇರ ನೇಮಕಾತಿ ಯಾವ ಬಿಂದುವರೆಗೆ ಆಗಿರುತ್ತದೆಯೋ ಅದರ ನಂತರದ ಬಿಂದುವಿನ ಹೊಸ ನೇಮಕಾತಿ ಪ್ರಾರಂಭಿಸುವುದು. ಇದೇ ಪದ್ಧತಿಯನ್ನು ಮೀಸಲಾತಿಯಲ್ಲಿ ಅನುಸರಿಸುವುದು. ಇದು 1ನೇ ಪಾಯಿಂಟು. ನೆಕ್ಸ್ಟು ಅದೇ 3ಕ್ಕಿಂತ ಕಮ್ಮಿ ಇದ್ದರೆ ಅಂದರೆ ಅಲ್ಲಿ SC ಜನರಲ್ ಥರ ಮಾಡಬೇಕು ಅಂತ ಅದ್ರಕ್ಕೂ ರಿಲೇಟೆಡ್ ಕೊಟ್ಟಿದ್ದಾರೆ. 3ಕ್ಕಿಂತ ಹೆಚ್ಚು ಇದ್ದರೆ ಯಾವ್ದನ್ನ ಯೂಸ್ ಮಾಡ್ಬೇಕಂತ ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿರಿ. ಮೊದಲನೇದಾಗಿ ಅನುಬಂಧ Annexure 1ನಲ್ಲಿ ಕ್ಲಿಯರಾಗಿ 400 ಬಿಂದು ರೋಸ್ಟರ್ ಇದೆ. ಎರಡನೇದಾಗಿ 5.25, 5.25, 4.5 ಒಳ ಮೀಸಲಾತಿನ ಯಾವ ರೀತಿ ಹಂಚಬೇಕಂತಲೂ ಕೊಟ್ಟಿದ್ದಾರೆ. ಮೂರನೇದಾಗಿ 20% 59ಕ್ಕಿಂತ ಅತ್ಯಂತ ಹಿಂದುಳಿದ ಜಾತಿಯವರಿಗೆ ಮೀಸಲಾಗಿರುವ, ಇದು ಪ್ರವರ್ಗ C ರಿಲೇಟೆಡ್ ಇರೋದು. ಅವ್ರಿಗೆ ಯಾವ ರೀತಿ ಹಂಚಬೇಕು ಅನ್ನೋದನ್ನು Annexure 2 ಅಲ್ಲಿ ಕೊಟ್ಟಿದ್ದಾರೆ. ಇದ್ರದ್ದು PDF ಬೇಕಾದರೆ ನೀವು ನಮ್ಮ ಚಾನಲ್ GK ಎಕ್ಸಾಮ್ ಗೈಡ್ ಚಾನಲ್ಗೆ ಜಾಯ್ನ್ ಆದರೆ ನಿಮ್ಗೆ ಇದ್ರ PDF ಸಿಗುತ್ತೆ. ಇಷ್ಟೇ. ಅಂತೂ ಇಂತೂ ರೋಸ್ಟರ್ ಫೈನಲೈಸ್ ಆಯಿತು. ಇದರಿಂದ ನಿಮ್ಮ ರೀನೋಟಿಫಿಕೇಷನ್ ಭಾಳ ಅಂದರೆ ಒಂದು ವಾರ ಅಥವಾ 4-5 ದಿನದಲ್ಲೇ ಆಗುತ್ತೆ. ಇದೇ ನೋಡ್ರಿ, ನಾನು ಹೇಳಿದಲ್ಲ ಅನುಬಂಧ 1 ನೋಡ್ರಿ. 1ರಿಂದ ಎಲ್ಲ 300-400 ತನಕ ಇದೆ ಪಾಯಿಂಟ್. ಯಾವುದೇ ಫಸ್ಟು ಪರಿಶಿಷ್ಟ ಜಾತಿ ಅದೇ ಥರ ಯಾರ್ಯಾರಿಗೆ ಕೊಡಬೇಕು ಅಂತ 400 ಬಿಂದು ರೋಸ್ಟರ್ ರೆಡಿ. ಇದ್ರ PDF ಬೇಕಾದ್ರೆ ನಮಗೆ GK ಎಕ್ಸಾಮ್. ಈ ಫೋಟೋ ನೋಡ್ರಿ, ಅದು ಅನುಬಂಧ 1 ಬಗ್ಗೆ ಹೇಳಿದ್ದು. ಇದು ಅನುಬಂಧ 2. ಇದು ಅನುಬಂಧ 2. ಈ ಅನುಬಂಧ 2ರಲ್ಲಿ ಅವರು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. 3ಕ್ಕಿಂತ ಹೆಚ್ಚು ಹುದ್ದೆಗಳು ಲಭ್ಯವಿದ್ದಲ್ಲಿ, 3ಗಿಂತ ಹೆಚ್ಚಿಗೆ ಹುದ್ದೆ SCಯಲ್ಲಿ ಲಭ್ಯ ಇದ್ದಲ್ಲಿ ಯಾವ ಥರ ಒಳ ಮೀಸಲಾತಿ ಕೊಡಬೇಕು ಅಂತ ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ. 60 ಪಾಯಿಂಟ್ಸ್ ಇದೆ. ಅದರಲ್ಲಿ ಪ್ರವರ್ಗ Aಗೇನು, Bಗೇನು, Cಗೇನು ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮ್ಮ ಪ್ರವರ್ಗಗೆ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಪ್ರವರ್ಗ Aಗೆ 21, ಪ್ರವರ್ಗ Bಗೆ 21, ಪ್ರವರ್ಗ Cಗೆ 18. 20% 4 ಹುದ್ದೆಗಳನ್ನು ಮೀಸಲಿರಿಸಿದೆ ನೋಡಿ. ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ. ದಟ್ಸ್ ಇಟ್. ಕಮಿಂಗ್ ಟು ನೆಕ್ಸ್ಟ್ ಸ್ಟೆಪ್ಸ್. ನೆಕ್ಸ್ಟ್ ಸ್ಟೆಪ್ಸ್ ಏನೇನು ಅಂತೂ ಫೈನಲೈಸ್ ಆಯಿತು. ರೋಸ್ಟರ್ ಫೈನಲೈಸ್ ಆಯಿತು. ನೆಕ್ಸ್ಟ್ ಏನು, ಈ ರೋಸ್ಟರ್ ಇಲಾಖೆ ಹೋಗುತ್ತೆ. ಎಕ್ಸಾಂಪಲ್ ನಮ್ಮದು AO, AO ಇದೆಯಲ್ಲ, KSDಗೆ ಹೋಗುತ್ತೆ. ಇದು ಫೈನಲ್ ಇದು ಅವ್ರಿಗೆ ಹೋಗುತ್ತೆ. ಅವರು ವೇಕೆನ್ಸಿ ಪ್ರಕಾರ ವರ್ಗೀಕರಣ ಮಾಡ್ತಾರೆ. ಹುದ್ದೆ ವರ್ಗೀಕರಣ ರೆಡಿ ಮಾಡಿ ಅದನ್ನು DPR ಕಡೆ ಕಳಿಸಿ ಅಪ್ರೂವಲ್ ತಗೊಂಡು ನೆಕ್ಸ್ಟ್ ಅದನ್ನು KEA ಕಳಿಸ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್ ಯಾರು ಎಕ್ಸಾಮ್ ಮಾಡು ಅವರು ಅವಾಗೆ ನೋಟಿಫಿಕೇಷನ್ ಮಾಡಿಸ್ತಾರೆ.
ಅವ್ರು ಅವಾಗ ನೋಟಿಫಿಕೇಷನ್ ಮಾಡಿಸ್ತಾರೆ. ಸೊ ಇದಕ್ಕೆಲ್ಲ 4 to 5 ಡೇಸ್ ಬೇಕು. ಸೊ ಇವತ್ತು ಆಲ್ರೆಡಿ ಟ್ಯೂಸ್ಡೇ. ಸೊ ನೀವು ನೆಕ್ಸ್ಟ್ ಮಂಡೇ ಅನ್ನುತ್ತಲೇ ನಿಮಗೆ ರೀನೋಟಿಫಿಕೇಷನ್ ಸಿಗೋ ಚಾನ್ಸ್ ಐತಿ. ದಟ್ ಓನ್ಲಿ ಹಿಯರ್ ಎಕ್ಸ್ಪ್ಲೈನ್ಡ್, ಯು ಕ್ಯಾನ್ ರೀಡ್ ಫಾರ್ ಇಂಗ್ಲೀಷ್ ಸ್ಟೂಡೆಂಟ್ಸ್. ಓಕೆ, ನಾವು ಆಲ್ರೆಡಿ ಒಂದು 2 weeks ಬಿಫೋರ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಕ್ಲಿಯರ್ ಕಟ್ ಹೇಳಿದ್ವಿ, ನಿಮ್ಮ ರೀನೋಟಿಫಿಕೇಷನ್ ಪಾಸಿಬಲ್ ಇರೋದು ಇಲ್ಲಿದೆ ನೋಡಿ. ರೀನೋಟಿಫಿಕೇಷನ್ ಪಾಸಿಬಿಲಿಟಿ ಇರೋದು ಮೇ 15ರಿಂದ 30 ಒಳಗೆ ಆಗೇ ಆಗುತ್ತೆ ಅಂತ ಹೇಳಿದ್ವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಅದು ಡಿಲೇ ಆಗುತ್ತೆ ಅಂತ. ಬಟ್ ಈಗ ಆಗಿದೆ ಅಲ್ಲ, ಸೊ ಇದು ಗುಡ್ ನ್ಯೂಸ್. ರೀನೋಟಿಫಿಕೇಷನ್ ಆಗೇ ಆಗುತ್ತೆ 15 to 30 ಒಳಗೆ ಅಂತ ಹೇಳಿದ್ವಿ. ಬಟ್ ಈಗಿರೋ ಸಿಚುವೇಶನ್ ಪ್ರಕಾರ ನಿಮ್ಮ ನೋಟಿಫಿಕೇಷನ್ ನೆಕ್ಸ್ಟ್ ಮಂಡೇ ಆಗೋ ಚಾನ್ಸಸ್ ಐತಿ. ಸೊ 15 to 18 ಒಳಗೆ ಆಗೋ ಚಾನ್ಸಸ್ ಭಾಳ ಇದೆ ರೀನೋಟಿಫಿಕೇಷನ್ ಟೈಮ್. ಇದನ್ನು ನೀವು ಕರೆಕ್ಟಾಗಿ ರೀನೋಟಿಫಿಕೇಷನ್ ಈ ಡೇಟಲ್ಲಿ ಆಗೋ ಚಾನ್ಸಸ್ ಭಾಳ ಇದೆ. ಬಟ್ ಒಂದು ಆಬ್ಸ್ಟೆಕಲ್ ಕಾಡ್ತಿದೆ ಎಲ್ಲರಿಗೂ. ಒಂದೇ ಆಬ್ಸ್ಟೆಕಲ್ ಇರೋದು, ಅದೇ ಜೂನಿಯರ್ ಬ್ಯಾಚ್ ಮೀನ್ಸ್ ಈ 2026 ಬ್ಯಾಚ್ ಸ್ಟೂಡೆಂಟ್ಸಿಗೂ ಗೌರ್ನಮೆಂಟ್ ಪರ್ಮಿಷನ್ ಕೊಡುತ್ತೆ ಅನ್ನೋದು ನ್ಯೂಸ್ ಇದೆ. ಸೊ ಇನ್ ಕೇಸ್ ಕೊಟ್ಟರೆ ಏನು ಬೇಕಾದ ಆಗ್ಬೋದು. ಬಟ್ ಇದು ಏನೂ ಆಗಿಲ್ಲ ಅಂದರೆ ಇನ್ ಕೇಸ್ ಕೊಡಲೂಬೋದು, ಕೊಟ್ಟು ಹೀಗೆ ಅಪ್ಲಿಕೇಶನ್ ಹಾಕೋಕ್ಕೆ ಕೊಡ್ಬೋದು. ಸೊ ಇದು ಒಂದು ಆಬ್ಸ್ಟೆಕಲಿಗೆ ಗೌರ್ಮೆಂಟ್ ಸ್ಟ್ಯಾಂಡ್ ಏನಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮದಿರುತ್ತೆ. ಬಟ್ ರೀನೋಟಿಫಿಕೇಷನ್ ಚಾನ್ಸಸ್ 15 to 18 ಮೇ. ನಮ್ಮ ಪ್ರಕಾರ 15 to 18 ಮೇ ರೀನೋಟಿಫಿಕೇಷನ್ ಆಗಲೇಬೇಕು. ಆಲ್ರೆಡಿ ನಿಯರ್ಲಿ 1.5 years ಆಗಿದೆ A1 ನೋಟಿಫಿಕೇಷನ್ನಿಂದ. ಸೊ ಆಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಬೇಡ್ರಿ. ಎಕ್ಸಾಮ್ ಡೇಟಿಗೂ ನಾವು ಹೇಳಿದ್ವಿ June 21. ಸೊ ಈಗ 21 ಆಗಲ್ಲ, June 28ಇಂದ ಹಿಡಿದು ನೆಕ್ಸ್ಟ್ ಬರೋ ಎಲ್ಲ ಸಂಡೇಸ್ July 7 ಆಗಲಿ ಅಥವಾ July 14 ಆಗಲಿ, ಒಟ್ಟು ನೆಕ್ಸ್ಟ್ ಯಾವ್ಯಾವ ಸಂಡೇಸ್ ಬರ್ತದೆ ಆ ಸಂಡೇಸಿಗೆ ಎಕ್ಸಾಮ್ ಇರೋ ಚಾನ್ಸಸ್ ಐತಿ. ಯುವರ್ ಎಕ್ಸಾಮ್ ಡೇಟ್ ಫಾಲ್ಸ್ ಇನ್ ಲೈಕ್ ಜೂನ್ ಲಾಸ್ಟ್ ವೀಕ್ ಎಕ್ಸಾಮ್ ಡೇಟ್ ಪ್ರಿಡಿಕ್ಷನ್ ಇದು, ಆರ್ July 1st ಆರ್ 2nd ವೀಕ್, ಅದು ಸಂಡೇನೇ ಇರುತ್ತೆ. ಸೊ KEA ರೀನೋಟಿಫಿಕೇಷನ್ ಮಂಡೇ ಮಾಡಿದರೆ ನಿಮಗೆ ಎಕ್ಸಾಮ್ ಡೇಟಲ್ಲಿ ಸಿಗುತ್ತೆ. ಸೊ ಯು ನಾಟ್ ಗಾಟ್ ಲೆಸ್ ದೆನ್ 40 days ಅಗೇನ್ ನಿಮಗೆ 40 days ಸಿಗುತ್ತೆ ಅಷ್ಟೇ. ಪ್ರಿಪ್ರೇಷನ್ ಬೇಕು. ಸೊ ಪ್ರಿಪೇರ್ ಆಗಿ ಇನ್ಮೇಲೆ 40 days ಪ್ಲ್ಯಾನ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಪ್ರಿಪೇರ್ ಆಗಿ. ದೀಸ್ ಈಸ್ ದ ಇನ್ಫಾರ್ಮೇಷನ್ ಅಥೆಂಟಿಕ್. ಸೊ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಹೇಳಿದ್ವಿ ನಿಮಗೆ 15 to 30 ಆಗುತ್ತೆ ಅಂತ. ಆ ಡೇಟ್ ಒಳಗೆ ಆದರೆ ಆಗಬೇಕು ಅಂತ. ಸೊ ಆಗುವ ಚಾನ್ಸಸ್ ಹೆಚ್ಚಿಗೆ ಕಾಣ್ತಾಯಿದೆ. ಎಕ್ಸಾಮ್ ಡೇಟು ಕೊಟ್ಟಿದ್ದೀವಿ. ನೆಕ್ಸ್ಟ್ ಇವು ನಮ್ಮ ಚಾನಲ್ಸ್ PYQ ಎಕ್ಸಾಮ್ ಗೈಡ್ ಚಾನಲಲ್ಲಿ ನಿಮಗೆ KEA PYQs ಮೊನ್ನೆ ಆಗಿರೋ 3 ಪೇಪರ್ದು ಇದೆ, ಹೋಗಿ ಬಿಡಿಸಿ. ನೆಕ್ಸ್ಟ್ GK ಅಪ್ಡೇಟ್ಸ್ ಒಳಗೆ GK ಫ್ಯಾಕ್ಟ್ಸ್ ಇದೆ ಮತ್ತು ಫಾಸ್ಟರ್ ಅಪ್ಡೇಟ್ಸ್ ಇರುತ್ತೆ. ರೋಸ್ಟರ್ ಬೇಕಾದರೆ ಈ ಚಾನಲ್ನಲ್ಲೇ ಇದೆ. ರೋಸ್ಟರ್ PDF ಬೇಕಾದ್ರೆ ಈ ಚಾನಲಲ್ಲಿದೆ, ಹೋಗಿ ತಗೊಳ್ಳಿ. ನೆಕ್ಸ್ಟು ಇದು ಕರೆಂಟ್ ಅಫೇರ್ಸ್ ಚಾನಲ್. ಈ ಚಾನಲಿಂದ 4 to 6 ಕ್ವಶನ್ಸ್ ಅಂತೂ ಪಕ್ಕಾ ಬರ್ತಿದೆ. ಇದು ಅಗ್ರಿ ಚಾನಲ್. ಇದು ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಚಾನಲ್. ನೋಡಿ, ನಾವು ಆಲ್ರೆಡಿ ಮೊನ್ನೆ ಆಗಿದ್ದ 3 KEA ಪೇಪರ್ಸ್ ಅದು ಗ್ರೂಪ್ A Bದು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿದ್ದೀವಿ. ಈ ವಿಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಹಾಗೆ ಥ್ಯಾಂಕ್ ಯು. ಇಷ್ಟೇ, ನಿಮಗೆ ಒಂದೇ ಒಂದು ಇದು ಲಾಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ರಿ. AO ಆರ್ AAO ನೋಟಿಫಿಕೇಷನ್ ಚಾನ್ಸ್ ಇರೋದು 15 to 18 ಮೇ. ಅದು ಮಂಡೇ ಒಳಗೆ ಆಗೋ ಚಾನ್ಸ್ ಇದೆ. ನೆಕ್ಸ್ಟ್ ಎಕ್ಸಾಮ್ ಡೇಟ್ ನಿಮ್ಮದು ಜೂನ್ ಲಾಸ್ಟ್ ವೀಕ್ ಆರ್ July 1st ಆರ್ 2nd ವೀಕ್ ಆಗೋ ಚಾನ್ಸ್ ಇದೆ. ಇದು AOದವರಿಗೆ. ಇನ್ನು VAOದು ನೆಕ್ಸ್ಟ್ ವೀಕ್ ಪ್ರಾಬಬಿಲಿಟಿ ಇದೆ. ಲ್ಯಾಂಡ್ ಸರ್ವೇಯರ್ದು ಚಾನ್ಸಸ್ ಆರ್ ದೇರ್. ಇಟ್ ವಿಲ್ ಬಿ ಡನ್ ಬಿಫೋರ್ May 30. ಸೊ ಎಲ್ಲ ನೇಮಕಾತಿ ಆಗುತ್ತೆ. ಹಾಗಾಗಿ ಸೊ ಲಿಂಕ್ ಇನ್ ಡಿಸ್ಕ್ರಿಪ್ಷನ್, ಜಾಯ್ನ್ ಆಗಿರಿ ನಮ್ಮ ಚಾನಲ್ನ, ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿರಿ. ಹಾಗೂ ಈ ವಿಡಿಯೋನ ಎಲ್ಲ AO VAO ಹಾಗೂ ಲ್ಯಾಂಡ್ ಸರ್ವೇಯರ್ ಹಾಗೂ ಯಾರ್ಯಾರು ಓದ್ತಾ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.